ಚೀನಾ, ಮೆಕ್ಸಿಕೋ ಮತ್ತೆ ಕೆನಡಾ ಮೇಲಿನ ಸುಂಕಗಳನ್ನ ಅಮೆರಿಕ ಹೆಚ್ಚಿಸ್ತಾ ಇರುವಾಗ ಈ ಉಲ್ಬಣಗೊಳ್ತಾ ಇರುವಂತಹ ಜಾಗತಿಕ ವ್ಯಾಪಾರ ಯುದ್ಧದಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ಮೋದಿ ಸರ್ಕಾರ ಭಾರತೀಯ ರಫ್ತಿನ ಮೇಲಿನ ಅಮೆರಿಕದ ಸುಂಕಗಳಿಗೆ ಪ್ರತೀಕಾರ ತೀರಿಸಿಕೊಳ್ಳೋ ಬದಲು ಅಮೆರಿಕದ ಮೇಲಿನ ಆಮದು ಸುಂಕವನ್ನು ಯಾಕೆ ಕಡಿಮೆ ಮಾಡ್ತಾ ಇದೆ? ಭಾರತ ಜಾಗತಿಕ ಶಕ್ತಿಗಳೊಂದಿಗೆ ವ್ಯೂಹಾತ್ಮಕ ಹೊಂದಾಣಿಕೆಯನ್ನು ಮಾಡ್ಕೊಳ್ತಾ ಇದೆಯಾ ಅಥವಾ ತನ್ನ ಆರ್ಥಿಕ ಹಿತಾಸಕ್ತಿಗಳನ್ನ ಬಿಟ್ಕೊಡ್ತಾ ಇದೆಯಾ? ಎಲಾನ್ ಮಸ್ಕ್ ಅವರ ಸ್ಟಾರ್ ಲಿಂಕ್ಗೆ ಭಾರತ ಅವಕಾಶ ನೀಡೋದ್ರಿಂದ ದೇಶದ ತಾಂತ್ರಿಕ ಸ್ವಾತಂತ್ರ್ಯದ ಮೇಲೆ ಏನ್ ಪರಿಣಾಮ ಉಂಟಾಗಲಿದೆ? ಈ ವ್ಯಾಪಾರ ಮತ್ತೆ ವ್ಯವಹಾರ ನಿರ್ಧಾರಗಳು ಭಾರತದ ಆರ್ಥಿಕತೆಯನ್ನ ಬಲಪಡಿಸ್ತವ ಅಥವಾ ವಿದೇಶಿ ದೈತ್ಯರ ಮೇಲೆ ಹೆಚ್ಚು ಅವಲಂಬಿತವಾಗುವಂತಾಗಲಿದೆಯಾ? ಜಾಗತಿಕ ಆರ್ಥಿಕತೆಗಳು ಪ್ರಾಬಲ್ಯಕ್ಕಾಗಿ ಹೋರಾಡ್ತಾ ಇರುವಾಗ ಅಂತಾರಾಷ್ಟ್ರೀಯ ವ್ಯಾಪಾರದ ರೇಸ್ನಲ್ಲಿ ಭಾರತವನ್ನು ಬದಿಗೆ ಸರಿಸಲಾಗಿದೆಯಾ? ಭಾರತವನ್ನು ಜಾಗತಿಕ ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಮಾಡೋದಕ್ಕೆ ಸರ್ಕಾರ ನಿಜವಾಗಿಯೂ ಕೆಲಸ ಮಾಡ್ತಾ ಇದೆಯಾ ಅಥವಾ ಅದರ ನೀತಿಗಳು ವಿಶ್ವ ವೇದಿಕೆಯಲ್ಲಿ ಭಾರತದ ಸ್ಥಾನವನ್ನ ದುರ್ಬಲಗೊಳಿಸ್ತಾ ಇದೆಯಾ? ಇತ್ತೀಚಿನ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಇದರ ಲಿಂಕ್ ಅನ್ನು ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಜಗತ್ತಿನಲ್ಲಿ ತೆರಿಗೆ ಯುದ್ಧ ಜೋರಾಗಿದೆ. ಚೀನಾ, ಮೆಕ್ಸಿಕೋ ಮತ್ತೆ ಕೆನಡಾದಿಂದ ಆಮದು ಮಾಡಿಕೊಳ್ಳುವಂತಹ ಉತ್ಪನ್ನಗಳ ಮೇಲಿನ ತೆರಿಗೆಯನ್ನ ಅಮೆರಿಕ ಹೆಚ್ಚು ಮಾಡಿದೆ. ಟ್ರಂಪ್ ಚೀನಾದ ಎಲ್ಲ ಆಮದುಗಳ ಮೇಲೆ ಸುಂಕ ವಿಧಿಸಿದ್ದಾರೆ. ಕೆನಡಾ ಮತ್ತು ಮೆಕ್ಸಿಕೋ ಮೇಲೆಯೂ ಕೂಡ ಅದೇ ರೀತಿ ಕ್ರಮವನ್ನು ತೆಗೆದುಕೊಂಡ್ರು. ಪ್ರತೀಕಾರವಾಗಿ ಚೀನಾದ ವಿದೇಶಾಂಗ ಸಚಿವಾಲಯ ಅಮೆರಿಕದೊಂದಿಗೆ ಯಾವುದೇ ರೀತಿಯ ಯುದ್ಧಕ್ಕೆ ನಾವು ರೆಡಿ ಅಂತ ಹೇಳಿದೆ. ಆದರೆ ಈ ತೆರಿಗೆ ಯುದ್ಧದಲ್ಲಿ ಭಾರತದ ಸ್ಥಾನ ದುರ್ಬಲವಾಗಿದೆ. ಅಮೆರಿಕ ಭಾರತದ ಮೇಲೂ ಸುಂಕವನ್ನು ವಿಧಿಸಿದೆ. ಆದರೆ ಅದಕ್ಕೆ ಬಲವಾದ ಪ್ರತಿಕ್ರಿಯೆ ನೀಡೋ ಬದಲು ಮೋದಿ ಸರ್ಕಾರ ಅಮೆರಿಕನ್ ಸರಕುಗಳ ಮೇಲಿನ ಆಮದು ಸುಂಕವನ್ನು ಕಡಿಮೆ ಮಾಡುವಂತ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇನ್ನು ಈ ನಡುವೆ ಅಮೆರಿಕದಲ್ಲಿ ತೊಂದರೆಯನ್ನು ಎದುರಿಸ್ತಾ ಇರುವಂತಹ ಎಲಾನ್ ಮಸ್ಕ್ ಅವರ ಸ್ಟಾರ್ ಲಿಂಕ್ಗೆ ಭಾರತ ಸರ್ಕಾರ ಅನುಮತಿಯನ್ನು ನೀಡಿದೆ. ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಟೆಸ್ಲಾ ಷೇರುಗಳಲ್ಲಿ ಭಾರಿ ಕುಸಿತ ಕಂಡು ಬಂದಿದ್ದು ಇದು ಎಲಾನ್ ಮಸ್ಕ್ಗೆ ಆಘಾತವನ್ನು ತಂದಿದೆ. ಭಾರತದಲ್ಲಿ ಟೆಸ್ಲಾ ಮತ್ತು ಸ್ಟಾರ್ ಲಿಂಕ್ಗೆ ನೀತಿ ರಿಯಾಯಿತಿಗಳನ್ನು ನೀಡೋದು ಮಸ್ಕ್ ಅವರನ್ನ ಉಳಿಸುವಂತಹ ತಂತ್ರ ಅಂತಾನೆ ಹೇಳಲಾಗ್ತಾ ಇದೆ. ಟೆಸ್ಲಾಕ್ಕೆ ಲಾಭ ಆಗೋ ಹಾಗೆ ವಾಹನ ತೆರಿಗೆಗಳನ್ನು ಕಡಿಮೆ ಮಾಡೋದಕ್ಕೆ ಮತ್ತೆ ಅಮೆರಿಕನ್ ಇಂಧನ ಕಂಪನಿಗಳಿಂದ ದುಬಾರಿ ಅನಿಲವನ್ನು ಖರೀದಿ ಮಾಡೋದಕ್ಕೆ ಭಾರತ ಸರ್ಕಾರ ಸೂಚಿಸಿದೆ. ಕಳೆದ ಕೆಲ ದಿನಗಳಲ್ಲಿ ಈ ಮಸ್ಕ್ ಕಾರಣದಿಂದ ಅಮೆರಿಕದಲ್ಲಿ ಉಂಟಾದಂತಹ ನಷ್ಟ ಭಾರತದ ಜಿಡಿಪಿಗಿಂತಾನೂ ಹೆಚ್ಚಾಗಿದೆ. ಭಾರತ ಸರ್ಕಾರ ಅಮೆರಿಕದ ವ್ಯಾಪಾರ ನೀತಿಗಳಿಗೆ ಯಾಕೆ ತಲೆಬಾಗ್ತಾ ಇದೆ? ಪ್ರಪಂಚದ ಪರಿಸ್ಥಿತಿ ಎಷ್ಟು ಬೇಗ ಬದಲಾಗಬಹುದು ಅನ್ನೋದಕ್ಕೆ ಇತ್ತೀಚಿನ ಉದಾಹರಣೆ ನಮ್ಮೆಲ್ಲರ ಮುಂದೆನೇ ಇದೆ. ಇಡೀ ಜಗತ್ತನ್ನ ತೆರಿಗೆ ಯುದ್ಧಕ್ಕೆ ತಳ್ತಿದ್ದಂತಹ ಟೆಸ್ಲಾ ಮಾಲೀಕ ಎಲಾನ್ ಮಸ್ಕ್ ಮತ್ತೆ ಟ್ರಂಪ್ ಈಗ ದೊಡ್ಡ ಹಿನ್ನಡೆಯನ್ನು ಅನುಭವಿಸ್ತಿದ್ದಾರೆ. ಮಂಗಳವಾರದಿಂದ ಜಾರಿಗೆ ಬಂದಂತೆ ಚೀನಾ, ಮೆಕ್ಸಿಕೋ ಮತ್ತೆ ಕೆನಡಾದಿಂದ ಬರುವಂತಹ ಸರಕುಗಳ ಮೇಲಿನ ಸುಂಕವನ್ನ ಅಮೆರಿಕ ಹೆಚ್ಚು ಮಾಡಿದೆ. ಇದರೊಂದಿಗೆ ತೆರಿಗೆ ಯುದ್ಧ ಶುರುವಾಗಿರೋದು ಸ್ಪಷ್ಟವಾಗಿದೆ. ತೆರಿಗೆ ಒಂದು ದೇಶದಲ್ಲಿ ಮತ್ತೊಂದು ದೇಶದಿಂದ ಖರೀದಿ ಮಾಡಿದಂತಹ ಸರಕುಗಳ ಮೇಲೆ ವಿಧಿಸುವಂತಹ ಒಂದು ರೀತಿಯ ಹೆಚ್ಚುವರಿ ಹೊರೆ. ಖರೀದಿದಾರ ವಿದೇಶಿ ಕಂಪನಿಯಿಂದ ಸರಕುಗಳನ್ನು ಆರ್ಡರ್ ಮಾಡಿದಾಗ ಅದರ ಬೆಲೆಗೆ ತೆರಿಗೆಯನ್ನು ಸೇರಿಸಲಾಗುತ್ತೆ. ಅಮೆರಿಕದಲ್ಲಿ ಕಸ್ಟಮ್ಸ್ ಮತ್ತೆ ಗಡಿ ರಕ್ಷಣಾ ಸಂಸ್ಥೆ ದೇಶದ 328 ಬಂದರುಗಳಲ್ಲಿ ಈ ಒಂದು ತೆರಿಗೆಯನ್ನು ಸಂಗ್ರಹ ಮಾಡುತ್ತೆ. ಅಮೆರಿಕದಲ್ಲಿ ಪ್ರತಿಯೊಂದು ಉತ್ಪನ್ನದ ಮೇಲಿನ ಸುಂಕ ವಿಭಿನ್ನವಾಗಿರುತ್ತೆ. ಅಮೆರಿಕ ಯಾವುದೇ ದೇಶದೊಂದಿಗೆ ವ್ಯಾಪಾರ ಒಪ್ಪಂದವನ್ನು ಹೊಂದಿದ್ರೆ ಸುಂಕ ದರಗಳು ಕಡಿಮೆ ಇರಬಹುದು. ಅಮೆರಿಕ ಈಗ ಕೆನಡಾ ಮತ್ತು ಮೆಕ್ಸಿಕೋದಿಂದ ಬರುವಂತಹ ಉತ್ಪನ್ನಗಳ ಮೇಲೆ 25% ಸುಂಕ ವಿಧಿಸಿದೆ. ಇದಕ್ಕೂ ಮೊದಲು ಅಮೆರಿಕ ಮತ್ತು ಈ ದೇಶಗಳ ನಡುವಿನ ಹೆಚ್ಚಿನ ವ್ಯಾಪಾರ ಯಾವುದೇ ಸುಂಕ ಇಲ್ಲದೇನೆ ನಡೆದಿತ್ತು. ಯಾಕಂತಂದ್ರೆ ಮೂರೂ ದೇಶಗಳ ನಡುವೆ ವ್ಯಾಪಾರ ಒಪ್ಪಂದ ಇತ್ತು. ಕೆನಡಾ ಮತ್ತು ಮೆಕ್ಸಿಕೋದಂತಹ ದೇಶಗಳ ಮೇಲೆ ಸುಂಕ ವಿಧಿಸಿದ ನಂತರ ಈಗ ಅಮೆರಿಕ ಚೀನಾದ ಮೇಲೂ ಸುಂಕವನ್ನು ವಿಧಿಸೋದಾಗಿ ಘೋಷಣೆ ಮಾಡಿತು. ಮೊದಲು ಫೆಬ್ರವರಿ 1ರಂದು ಚೀನಾದ ಮೇಲೆ ಹೆಚ್ಚುವರಿಯಾಗಿ 10% ಸುಂಕ ವಿಧಿಸೋದಕ್ಕೆ US ನಿರ್ಧಾರ ಮಾಡಿತು. ಅದರ ನಂತರ ಅದನ್ನು 20% ಹೆಚ್ಚು ಮಾಡಿತು. ಇನ್ನು ಈ ನಡುವೆ US ಯುದ್ಧ ಬಯಸಿದ್ರೆ ನಾವು ವ್ಯಾಪಾರ ಯುದ್ಧವನ್ನ ಅಥವಾ ಯಾವುದೇ ತರದ ಯುದ್ಧಕ್ಕೆ ರೆಡಿ ಇದ್ದೀವಿ ಅಂತ ಚೀನಾದ ವಿದೇಶಾಂಗ ಸಚಿವಾಲಯ ಹೇಳ್ಬಿಟ್ಟಿದೆ. ನಾವು ಕೊನೆಯವರೆಗೂ ಯಾವುದೇ ರೀತಿಯ ಯುದ್ಧವನ್ನು ಎದುರಿಸೋದಕ್ಕೆ ಸಿದ್ಧರಿದ್ದೀವಿ, ನಮಗೆ ಯಾವುದೇ ಭಯ ಅಥವಾ ಬೆದರಿಕೆ ಇಲ್ಲ ಅಂತ ಹೇಳಿರುವಂತಹ ಚೀನಾ ಅಮೆರಿಕದ ಉತ್ಪನ್ನಗಳ ಮೇಲೆ ಸುಂಕ ಹೆಚ್ಚಿಸೋದಕ್ಕೆ ನಿರ್ಧಾರ ಮಾಡಿದೆ. ಅಮೆರಿಕದಿಂದ ಬರುವಂತಹ ಕಲ್ಲಿದ್ದಲು ಮತ್ತೆ LNG ಮೇಲೆ 15% ಮತ್ತೆ ಕಚ್ಚಾ ತೈಲ, ಕೃಷಿ ಯಂತ್ರೋಪಕರಣಗಳು ಮತ್ತೆ ದೊಡ್ಡ ಎಂಜಿನ್ ಹೊಂದಿರುವಂತಹ ಕಾರುಗಳ ಮೇಲೆ 10% ಸುಂಕ ವಿಧಿಸಲಾಗಿದೆ. ಇದರೊಂದಿಗೆ ಚೀನಾ ಅಮೆರಿಕದ ಟೆಕ್ ದೈತ್ಯ ಗೂಗಲ್ ಅನ್ನು ಕೂಡ ನಿಷೇಧ ಮಾಡಿದೆ. ಇದು ಜಾಗತಿಕ ಮಾರುಕಟ್ಟೆಯ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನೋದು ಸ್ಪಷ್ಟವಾಗಿದೆ. ಏಪ್ರಿಲ್ 2ರಿಂದ ಭಾರತದ ಮೇಲೂ ಕೂಡ ಸುಂಕವನ್ನು ವಿಧಿಸೋದಾಗಿ ಟ್ರಂಪ್ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಆದರೆ ಭಾರತದ ವಿದೇಶಾಂಗ ಸಚಿವಾಲಯದಿಂದ ಈ ಒಂದು ಆದೇಶ ಬಂದಿಲ್ಲ.
ಟ್ರಂಪ್ ಭಾರತದ ಹೆಸರನ್ನು ಉಲ್ಲೇಖಿಸಿ ನಿರಂತರವಾಗಿ ಬೆದರಿಕೆಯನ್ನು ಹಾಕ್ತಾನೆ ಇದ್ದಾರೆ. ಆದರೆ ಭಾರತ ಸರ್ಕಾರದಿಂದ ಮಾತ್ರ ಯಾವುದೇ ಒಂದು ಪ್ರತಿಕ್ರಿಯೆ ಬಂದಿಲ್ಲ. ಇದಕ್ಕೆ ಬದಲಾಗಿ ಭಾರತ ಈಗ ಅಮೆರಿಕದ ಮೇಲೆ ವಿಧಿಸ್ತಾ ಇದ್ದಂತಹ ಸುಂಕಗಳನ್ನ ಕಡಿಮೆ ಮಾಡುವಂತ ನಿರ್ಧಾರಕ್ಕೆ ಬಂದಿದೆ. ಅಮೆರಿಕದಲ್ಲಿ ಬಹಿಷ್ಕಾರ ಎದುರಿಸ್ತಾ ಇರುವಂತಹ ಮತ್ತೆ ಭಾರಿ ನಷ್ಟದಲ್ಲಿ ಸಿಲುಕಿರುವಂತಹ ಎಲಾನ್ ಮಸ್ಕ್ ಅವರ ಸ್ಟಾರ್ ಲಿಂಕ್ ಅನ್ನ ಭಾರತಕ್ಕೆ ತರೋದಕ್ಕೆ ಮೋದಿ ಅವರು ರೆಡಿಯಾಗಿದ್ದಾರೆ. ಈ ಹಿಂದೆ ಸ್ಟಾರ್ ಲಿಂಕ್ ಅನ್ನು ವಿರೋಧ ಮಾಡಿದಂತಹ ಜಿಯೋ ಈಗ ಒಪ್ಪಂದ ಮಾಡಿಕೊಂಡಿದೆ. ಅಂಬಾನಿ ತನ್ನದೇ ಪ್ರತಿಸ್ಪರ್ಧಿಯ ಸೇವೆಯನ್ನ ಭಾರತದಲ್ಲಿ ನೀಡೋದಕ್ಕೆ ಮುಂದಾಗಿದ್ದಾರೆ. ಸ್ಟಾರ್ ಲಿಂಕ್ ಭಾರತಕ್ಕಾಗಿ ತನ್ನ ಯೋಜನೆಗಳನ್ನ ಇನ್ನೂ ಘೋಷಣೆ ಮಾಡದೇ ಇದ್ರು ಭೂತಾನ್ನಲ್ಲಿ ಅನ್ವಯವಾಗುವಂತಹ ಬೆಲೆಗಳು ಮತ್ತೆ ವೇಗಗಳನ್ನು ನೋಡೋ ಮೂಲಕ ಭಾರತದಲ್ಲಿ ಬೆಲೆಗಳು ಹೇಗಿರುತ್ತವೆ ಅನ್ನೋದನ್ನ ನಾವಿಲ್ಲಿ ಗ್ರಹಿಸಬಹುದು. ಸ್ಟಾರ್ ಲಿಂಕ್ ಭಾರತದಲ್ಲಿ ಏನಾದರೂ ಪ್ರಾರಂಭ ಆದ್ರೆ ವಿದೇಶಿ ಡಿಜಿಟಲ್ ಸೇವೆಗಳ ಮೇಲೆ 30% ಹೆಚ್ಚು ತೆರಿಗೆಯನ್ನು ವಿಧಿಸಲಾಗುತ್ತೆ. ಈ ಯೋಜನೆಗಳು ಭೂತಾನ್ಗಿಂತ ಸ್ವಲ್ಪ ಹೆಚ್ಚು ದುಬಾರಿಯಾಗಿರಬಹುದು. ಭಾರತದಲ್ಲಿನ ಯೋಜನೆಗಳ ಆರಂಭದ ದರ 3,500 ರೂಪಾಯಿನಿಂದ 4,500 ರೂಪಾಯಿವರೆಗೆ ಆಗಬಹುದು ಅಂತ ಅಂದಾಜು ಮಾಡಲಾಗಿದೆ. ಈಗ ಭಾರತ ಸರ್ಕಾರ ದುರ್ಬಲವಾಗಿ ಕಾಣ್ತಾ ಇರೋದು ಇಲ್ಲಿ ಸ್ಪಷ್ಟವಾಗಿದೆ. ಡೊನಾಲ್ಡ್ ಟ್ರಂಪ್ ಸರ್ಕಾರ ಭಾರತದ ಮೇಲೆ ಹೆಚ್ಚಿನ ಒತ್ತಡವನ್ನು ಹೇರೋದಕ್ಕೆ ಇದೇ ಕಾರಣ. ಭಾರತ ಸರ್ಕಾರ ಈಗಾಗಲೇ ಅಮೆರಿಕದ ಸರಕುಗಳ ಮೇಲಿನ ಆಮದು ಸುಂಕವನ್ನು ಕಡಿಮೆ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅಮೆರಿಕವನ್ನು ಮೆಚ್ಚಿಸುವಂತಹ ಪ್ರಯತ್ನಗಳನ್ನು ಶುರು ಮಾಡಿದ್ದಾರೆ. ಟ್ರಂಪ್ ಬ್ರಿಕ್ಸ್ ದೇಶಗಳ ಮೇಲೆ 100% ಸುಂಕವನ್ನು ವಿಧಿಸೋದಾಗಿ ಬೆದರಿಕೆಯನ್ನು ಹಾಕಿದ್ರು. ಆದ್ರೆ ಡಾಲರ್ ಅನ್ನ ನಿರ್ಲಕ್ಷಿಸೋದಕ್ಕೆ ನಾವು ಆಸಕ್ತಿ ಹೊಂದಿಲ್ಲ ಅಂತ ಜೈಶಂಕರ್ ಸ್ಪಷ್ಟಪಡಿಸಿದ್ರು. ಟ್ರಂಪ್ ಶ್ವೇತಭವನಕ್ಕೆ ಬಂದಾಗಿನಿಂದ ಭಾರತ ಟ್ರಂಪ್ ಆಡಳಿತವನ್ನು ಮೆಚ್ಚಿಸೋದಕ್ಕೆ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ ಅನ್ನೋದು ಜೈಶಂಕರ್ ಅವರ ಹೇಳಿಕೆಯಿಂದಾನೇ ಗೊತ್ತಾಗುತ್ತೆ. 1600 cc ಮೋಟಾರ್ ಸೈಕಲ್ಗಳ ಮೇಲಿನ ಆಮದು ಸುಂಕವನ್ನು ಕಡಿಮೆ ಮಾಡೋದು, ಪರಮಾಣು ಹೊಣೆಗಾರಿಕೆ ಕಾನೂನಿನಲ್ಲಿ ಬದಲಾವಣೆಯ ಸುಳಿವು, ಅಮೆರಿಕದಿಂದ ದುಬಾರಿ ಅನಿಲವನ್ನು ಖರೀದಿ ಮಾಡೋದಕ್ಕೆ ಒಪ್ಪಿಗೆ, ಅಮೆರಿಕದ ಶಸ್ತ್ರಾಸ್ತ್ರಗಳ ಖರೀದಿ, ಇವೆಲ್ಲದರ ಬಗ್ಗೆನೂ ಈಗ ಭಾರತ ಘೋಷಣೆ ಮಾಡಿದೆ. ಇದರ ಹೊರತಾಗಿನೂ ಟ್ರಂಪ್ ಭಾರತದ ಮೇಲೆ ಒತ್ತಡವನ್ನು ಹೇರ್ತಾನೆ ಇದ್ದಾರೆ. ಟ್ರಂಪ್ ಭಾರತವನ್ನು ಹೆಚ್ಚಿನ ಆಮದು ಸುಂಕ ವಿಧಿಸುವಂತಹ ದೇಶ ಅಂತ ಕರೆದ್ರು. ಮತ್ತೆ ಏಪ್ರಿಲ್ 2ರಿಂದ ಪ್ರತಿಕಾರದ ತೆರಿಗೆಯನ್ನು ವಿಧಿಸೋದ್ರ ಬಗ್ಗೆ ಅವರು ಎಚ್ಚರಿಸಿದ್ರು. ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ವ್ಯಾಪಾರ ಒಪ್ಪಂದಕ್ಕಾಗಿ ಅಮೆರಿಕಕ್ಕೆ ಹೋದ್ರು. ಆದ್ರೆ ಭಾರತಕ್ಕೆ ಇದ್ರ ಬಗ್ಗೆ ಯಾವುದೇ ಒಂದು ನಿರ್ದಿಷ್ಟ ಭರವಸೆ ಸಿಗಲಿಲ್ಲ. ಅದಕ್ಕೂ ವಿರುದ್ಧವಾಗಿ ಭಾರತ ಮಯನ್ಮಾರ್ ಮತ್ತೆ ಕೆನಡಾ ಬದಲಿಗೆ ಅಮೆರಿಕದಿಂದ ದ್ವಿದಳ ಧಾನ್ಯಗಳನ್ನು ಆಮದು ಮಾಡಿಕೊಳ್ಳುವಂತಾಯ್ತು. ಅರ್ಜೆಂಟೀನಾ ಮತ್ತೆ ಬ್ರೆಜಿಲ್ ಬದಲಿಗೆ ಅಮೆರಿಕದಿಂದ ಸೋಯಾಬೀನ್ ಅನ್ನು ಆಮದು ಮಾಡ್ಕೊಳ್ಬಹುದು. ಖಾದ್ಯ ತೈಲ, ಒಣ ಹಣ್ಣುಗಳು ಮತ್ತೆ ಇತರ ವಸ್ತುಗಳ ಮೇಲಿನ ಸುಂಕ ಕಡಿಮೆ ಆಗಲಿದೆ. ರಷ್ಯಾ ಮತ್ತೆ ಪಶ್ಚಿಮ ಏಷ್ಯಾದಿಂದ ಪೆಟ್ರೋಲಿಯಂ ಆಮದುಗಳನ್ನು ಕಡಿಮೆ ಮಾಡಿ ಅಮೆರಿಕದಿಂದ ಖರೀದಿ ಮಾಡಬಹುದು. ಆಟೋಮೇಟಿವ್ ಸುಂಕಗಳನ್ನು ಕಡಿಮೆ ಮಾಡಬಹುದು ಅಥವಾ ರದ್ದುಗೊಳಿಸಬಹುದು. ಇದು ಎಲಾನ್ ಮಸ್ಕ್ ಅವರ ಟೆಸ್ಲಾಗೆ ಲಾಭ ನೀಡುತ್ತೆ. ಎಲಾನ್ ಮಸ್ಕ್ಗಾಗಿ ಇದೆಲ್ಲವನ್ನ ಯಾಕೆ ಮಾಡಲಾಗ್ತಾ ಇದೆ ಅನ್ನೋದೇ ಪ್ರಶ್ನೆ. ಈಗ ಮಾರ್ಚ್ 10ರಂದು ಅಮೆರಿಕನ್ ಷೇರು ಮಾರುಕಟ್ಟೆಯಲ್ಲಿ ಭೀತಿ ಉಂಟಾಯಿತು. ಟೆಸ್ಲಾ ಷೇರುಗಳು ಕೇವಲ ಅರ್ಧ ಗಂಟೆಯಲ್ಲಿ 8% ಕುಸಿದ್ವು. ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿ ಆಯ್ಕೆಯಾದಾಗ ಎಲಾನ್ ಮಸ್ಕ್ ಅವರ ಕಂಪನಿ ಟೆಸ್ಲಾ ಮೌಲ್ಯ ವೇಗವಾಗಿ ಹೆಚ್ಚಾಯಿತು ಮತ್ತು ಹೆಚ್ಚಾಗ್ತಾನೆ ಇತ್ತು. ಆದರೆ ಡಿಸೆಂಬರ್ನಲ್ಲಿ $486 ಬಿಲಿಯನ್ ಮೌಲ್ಯ ತಲುಪಿದಂತಹ ಕಂಪನಿ ಈಗ $330 ಬಿಲಿಯನ್ ಕುಸಿದಿದೆ. ಟೆಸ್ಲಾ ಷೇರುಗಳ ಕುಸಿತದಿಂದಾಗಿ $150 ಬಿಲಿಯನ್ ನಷ್ಟ ಸಂಭವಿಸಿದೆ. ವರದಿಗಳ ಪ್ರಕಾರ ಜನವರಿಯಿಂದ ಇಲ್ಲಿಯವರೆಗೆ US ಷೇರು ಮಾರುಕಟ್ಟೆಯಲ್ಲಿ $4 ಟ್ರಿಲಿಯನ್ ನಷ್ಟ ಆಗಿದೆ. ಇದು ಭಾರತದ GDPಗೆ ಬಹುತೇಕ ಸಮವಾಗಿದೆ. ಸ್ವಲ್ಪ ಸಮಯದವರೆಗೆ ಜನರಿಂದ ಹೊಗಳಿಸಿಕೊಂಡಿದ್ದಂಥ ಮಸ್ಕ್ ಈಗ ತೀವ್ರ ಟೀಕೆ ಗುರಿಯಾಗ್ತಾ ಇದ್ದಾರೆ. ಅಮೆರಿಕದಲ್ಲಿ ಮಾತ್ರ ಅಲ್ಲದೆ ಪ್ರಪಂಚದಾದ್ಯಂತ ಅವರ ವಿರುದ್ಧ ಈಗ ಆಕ್ರೋಶ ಹೆಚ್ಚಾಗ್ತಾ ಇದೆ. ಚೀನಾ ಮತ್ತು ಯುರೋಪ್ನಲ್ಲಿ ಟೆಸ್ಲಾ ಮಾರಾಟ ವೇಗವಾಗಿ ಕುಸಿತಾ ಇದೆ. ಕೆನಡಾದಲ್ಲಿ ಹೆಚ್ಚಿನ ವಿರೋಧ ವ್ಯಕ್ತ ಆಗ್ತಾ ಇದೆ. ಅಮೆರಿಕದಲ್ಲಿ ಹಣದುಬ್ಬರ ಮತ್ತೆ ಏರಿಕೆಯಾಗುವಂಥ ಭಯ ಹೆಚ್ಚಾಗಿದೆ. ಇನ್ನೂ ದೊಡ್ಡ ಕಳವಳ ಏನು ಅಂತ ಅಂದ್ರೆ ಹಕ್ಕಿ ಜ್ವರದಿಂದಾಗಿ ಅಮೆರಿಕ ಆರ್ಥಿಕ ಹಿಂಜರಿತದತ್ತ ಸಾಗಬಹುದು. ಅಮೆರಿಕದಲ್ಲಿ ಮೊಟ್ಟೆಗಳ ಬೆಲೆ ಈಗಾಗಲೇ ತುಂಬಾ ಹೆಚ್ಚಾಗಿದ್ದು ಕಮಲಾ ಹ್ಯಾರಿಸ್ ಅವರ ಸೋಲಿಗೆ ಇದೇ ಪ್ರಮುಖ ಕಾರಣ ಅಂತ ನಂಬಲಾಗಿದೆ. ಚುನಾವಣೆಯ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮೊಟ್ಟೆಗಳ ಬೆಲೆಯನ್ನು ಕಡಿಮೆ ಮಾಡೋದಾಗಿ ಭರವಸೆಯನ್ನ ನೀಡಿದ್ರು. ಆದ್ರೆ ವಾಸ್ತವದಲ್ಲಿ ಬೆಲೆಗಳು ಇನ್ನೂ ಹೆಚ್ಚಾದವು. ಇತ್ತೀಚೆಗೆ ಪತ್ರಕರ್ತರೊಬ್ಬರು ಈ ವಿಷಯದ ಬಗ್ಗೆ ಟ್ರಂಪ್ ಅವರನ್ನ ಪ್ರಶ್ನೆ ಮಾಡಿದಾಗ ಅವರು ಉತ್ತರಿಸೋ ಬದಲು ಅವರನ್ನ ಸುಮ್ಮನಿರುವಂತೆ ಸೂಚಿಸಿದ್ರು. ಈಗ ಅಮೆರಿಕದ ಆರ್ಥಿಕ ತೊಂದರೆಗಳಿಗೆ ಮತ್ತೊಂದು ಹೊಸ ಸಮಸ್ಯೆ ಸೇರ್ಪಡೆಯಾಗಿದೆ. ಏಷ್ಯನ್ ಮಾರುಕಟ್ಟೆಗಳಲ್ಲಿ ಕ್ರಿಪ್ಟೋ ಕರೆನ್ಸಿ ಕೂಡ ಕುಸಿದಿದೆ. ಬಿಟ್ಕಾಯಿನ್ 3% ಕುಸಿದಿದ್ರೆ ಈಥರ್ 6% ಕುಸಿದಿದೆ. ಎಲಾನ್ ಮಸ್ಕ್ ಅವರ ನಿರ್ಧಾರಗಳು 20 ಲಕ್ಷ ಅಮೆರಿಕನ್ ಉದ್ಯೋಗಿಗಳ ಮೇಲೆ ನೇರವಾಗಿ ಪರಿಣಾಮ ಬೀರ್ತಾ ಇವೆ. ಇಲ್ಲಿ ಅಚ್ಚರಿಯ ವಿಷಯ ಏನು ಅಂತಂದ್ರೆ ಮಸ್ಕ್ ಯಾವುದೇ ಸಾಂವಿಧಾನಿಕ ಹುದ್ದೆಯಲ್ಲಿ ಇಲ್ಲ. ಆದರೆ ಅವರು ಸಾಮಾನ್ಯ ಅಮೆರಿಕನರ ಜೀವನದ ಮೇಲೆ ಪರಿಣಾಮ ಬೀರುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಇದಲ್ಲದೆ ಬಡ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಅಮೆರಿಕದಿಂದ ಹಣಕಾಸಿನ ನೆರವು ನೀಡ್ತಾ ಇದ್ದಂತಹ USAID ಹಣವನ್ನು ತಕ್ಷಣವೇ ನಿಲ್ಲಿಸಲಾಯಿತು. ಅಮೆರಿಕ ನ್ಯಾಯಾಲಯ ಟ್ರಂಪ್ ಅವರ ಈ ನಿರ್ಧಾರವನ್ನು ತಡೆ ಹಿಡಿದಿದೆ. ಆದರೆ ಅದು ಅನೇಕ ದೇಶಗಳ ಮೇಲೆ ಪರಿಣಾಮ ಬೀರಬಹುದು.
ಅಮೆರಿಕದ ಜನರಲ್ಲಿ ಆಕ್ರೋಶ ನಿರಂತರವಾಗಿ ಹೆಚ್ಚಾಗ್ತಾ ಇದೆ. ಟ್ರಂಪ್ ಅವರ ಸರ್ವಾಧಿಕಾರಿ ನಿರ್ಧಾರಗಳ ಹಿಂದೆ ಎಲಾನ್ ಮಸ್ಕ್ ಅವರ ಪಾತ್ರ ದೊಡ್ಡದಾಗಿದೆ ಅಂತ ಜನರು ನಂಬ್ತಾರೆ. ಟೆಸ್ಲಾ ಶೋರೂಮ್ ಹೊರಗಡೆ ಪ್ರತಿಭಟನೆಗಳು ನಡೀತಾ ಇರೋದಕ್ಕೆ ಇದೇ ಕಾರಣ. ವಿರೋಧಿಗಳು ಮಸ್ಕ್ ಅವರನ್ನ ನಾಜಿ ನಾಯಕರಿಗೆ ಹೋಲಿಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಟೆಸ್ಲಾ ವಾಹನಗಳಿಗೆ ಬೆಂಕಿ ಹಚ್ಚುವ ಮತ್ತೆ ವಿಧ್ವಂಸಕ ಕೃತ್ಯಗಳು ಸಹ ಅನೇಕ ಸ್ಥಳಗಳಲ್ಲಿ ವರದಿಯಾಗಿವೆ. ಡೊನಾಲ್ಡ್ ಟ್ರಂಪ್ ಸ್ವತಃ ತಮ್ಮದೇ ಆದ ಎಡವಟ್ಟು ನಿರ್ಧಾರಗಳ ಬಲೆಯಲ್ಲಿ ಸಿಲುಕೊಂಡಿದ್ದಾರೆ. ಈ ಸಮಯದಲ್ಲಿ ಅವರು ಟೆಸ್ಲಾದ ಎಲೆಕ್ಟ್ರಿಕ್ ಕಾರನ್ನ ಖರೀದಿ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಇದು ಕೇವಲ ಎಲಾನ್ ಮಸ್ಕ್ ಅವರ ಸಂಪತ್ತನ್ನು ಉಳಿಸುವಂತ ನಿರ್ಧಾರದ ಹಾಗೆ ಕಾಣ್ತಾ ಇದೆ. ಶೇರ್ ಮಾರುಕಟ್ಟೆಯಲ್ಲಿನ ಈ ಕುಸಿತ ನಿಲ್ಲದೇ ಇದ್ರೆ ಅಮೆರಿಕದ ಆರ್ಥಿಕತೆ ಹಣದುಬ್ಬರ ಮತ್ತೆ ಆರ್ಥಿಕ ಹಿಂಜರಿತದ 2 ಪಟ್ಟು ಹೊಡೆತವನ್ನು ಎದುರಿಸಬೇಕಾಗತ್ತೆ. ಈ ಪರಿಸ್ಥಿತಿ 1929ರ ಮಹಾ ಆರ್ಥಿಕ ಹಿಂಜರಿತದಂತೆ ಆಗಬಹುದು. ಇದರ ಪರಿಣಾಮ ಅಮೆರಿಕಕ್ಕೆ ಮಾತ್ರನೇ ಸೀಮಿತ ಆಗಿರೋದಿಲ್ಲ, ಇದು ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳ ಮೇಲೂ ಕೂಡ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಷೇರುಗಳು ಕುಸಿತ ಇರೋದನ್ನ ನೋಡಿ ಮೋದಿ ಏನೂ ಮಾಡಲಿಲ್ಲ. ಮುಂಬೈನಲ್ಲಿ ಟೆಸ್ಲಾ ಶೋರೂಮ್ ಕೂಡ ತೆರೆಯಲಾಗಿದೆ. ಇಲ್ಲಿಯವರೆಗೆ ಡಾಲರ್ ಮುದ್ರಿಸುವ ಮೂಲಕ ಮತ್ತೆ ಜಗತ್ತಿಗೆ ಸಾಲ ನೀಡೋ ಮೂಲಕ ತನ್ನ ಶಕ್ತಿಯನ್ನ ತೋರಿಸಿ ಜಗತ್ತನ್ನ ಬೆದರಿಸಿದಂತಹ ಅಮೆರಿಕ ಇವತ್ತು ಸ್ವತಃ ಆರ್ಥಿಕ ಬಿಕ್ಕಟ್ಟಿನ ಅಂಚಿನಲ್ಲಿದೆ. ಇದಕ್ಕೆ ಕಾರಣ ವಿಶ್ವ ಬ್ಯಾಂಕ್, IMF ಮತ್ತೆ WTO ಮುಂತಾದ ಸಂಸ್ಥೆಗಳು ಮಾಡಿದಂತಹ ನಿಯಮಗಳನ್ನ ಪಾಲಿಸೋದಕ್ಕೆ ನಿರಾಕರಿಸಿದ ತೀವ್ರ ಬಲಪಂಥೀಯ ನಾಯಕನ ಒಂದು ಹುಚ್ಚುತನ ಇದು. ಈಗ ಪರಿಸ್ಥಿತಿ ಹದಗೆಡ್ತಾ ಇರೋದ್ರಿಂದ ಗೋಲ್ಡ್ಮನ್ ಸ್ಯಾಚಸ್ 2024-25ರ 4ನೇ ತ್ರೈಮಾಸಿಕದಲ್ಲಿ ಅಮೆರಿಕದ GDP ಬೆಳವಣಿಗೆ ಅಂದಾಜನ್ನ 2.4% 1.7 ಇಳಿಸಿದೆ. ಮಾರ್ಗನ್ ಸ್ಟಾನ್ಲಿ ಮತ್ತೆ JP ಮಾರ್ಗನ್ ಕೂಡ ತಮ್ಮ ಅಂದಾಜುಗಳನ್ನ ಕಡಿಮೆ ಮಾಡಿವೆ. ಮೋದಿ ತಮ್ಮ ಸ್ನೇಹಿತನ ಸ್ನೇಹಿತ ಮಸ್ಕ್ ಉಳಿವಿಗಾಗಿ ಎಷ್ಟೇ ಪ್ರಯತ್ನ ಪಟ್ಟರು ಅಮೆರಿಕದ ಆರ್ಥಿಕತೆ ಗಂಭೀರ ತೊಂದರೆಗೆ ಸಿಲುಕಬಹುದು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಭಾರತ ತನ್ನ ಎಲ್ಲಾ ಷರತ್ತುಗಳಿಗೆ ಒಪ್ಕೊಳ್ಬೇಕು ಅನ್ನೋದು ಟ್ರಂಪ್ ಬಯಸ್ತಾರೆ. ಭಾರತ ಅಮೆರಿಕದ ಮೇಲೆ ಅತಿಯಾದ ಸುಂಕಗಳನ್ನು ವಿಧಿಸಿದ್ರೆ ಭಾರತದಲ್ಲಿ ಸುಂಕಗಳು ಯಾಕೆ ಹೆಚ್ಚಿವೆ ಅನ್ನೋದು ಟ್ರಂಪ್ ದೂರು. ಈ ನಿಯಮಗಳನ್ನು ಭಾರತನೇ ಮಾಡಿದ್ದಲ್ಲ, ಬದಲಾಗಿ ಅವುಗಳನ್ನ WTOನ ವಿಶ್ವ ವ್ಯಾಪಾರ ನಿಯಮಗಳ ಪ್ರಕಾರ ನಿರ್ಧಾರ ಮಾಡಲಾಗಿದೆ. ವಿಶ್ವ ವ್ಯಾಪಾರ ಸಂಘಟನೆಯಲ್ಲಿ 166 ಸದಸ್ಯ ರಾಷ್ಟ್ರಗಳಿದ್ದು ಅದರಲ್ಲಿ ಭಾರತ ಕೂಡ ಸೇರಿದೆ. WTO ವಿಶ್ವದ ದೇಶಗಳನ್ನ ತಲಾ ಆದಾಯದ ಆಧಾರದ ಮೇಲೆ 4 ವರ್ಗಗಳಾಗಿ ವಿಂಗಡಿಸಿದೆ. ಬಡ ದೇಶಗಳಿಗೆ ತಮ್ಮ ದೇಶದ ಕೈಗಾರಿಕೆಗಳು ಮತ್ತೆ ಜನರನ್ನ ಉಳಿಸೋದಕ್ಕೆ ಹೆಚ್ಚಿನ ಸುಂಕ ವಿಧಿಸುವಂತಹ ಒಂದು ಸ್ವಾತಂತ್ರ್ಯವನ್ನ ನೀಡಲಾಗಿದೆ. ಭಾರತ ಈಗ ಪ್ರಸ್ತುತ ಕಡಿಮೆ ಮಧ್ಯಮ ಆದಾಯದ ದೇಶಗಳ ವರ್ಗದಲ್ಲಿದೆ. ಆದ್ರಿಂದ ಆಮದುಗಳ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸುವಂತ ಒಂದು ಹಕ್ಕನ್ನು ಹೊಂದಿದೆ. ಅಲ್ಲದೆ ಯಾವುದೇ ದೇಶ ಹೊರಗಿನಿಂದ ಬರುವಂತಹ ಸರಕುಗಳಿಂದ ತನ್ನ ಸ್ವಂತ ಕೈಗಾರಿಕೆಗಳಿಗೆ ಹಾನಿ ಆಗ್ತಾ ಇದೆ ಅಂತ ಭಾವಿಸಿದ್ರೆ ಅದು ಸುಂಕವನ್ನು ಹೆಚ್ಚು ಮಾಡಬಹುದು. ಆದ್ರೆ ಅಮೆರಿಕ ಈ ಎಲ್ಲಾ ನಿಯಮಗಳನ್ನ ಅಥವಾ WTOನಂತಹ ಸಂಸ್ಥೆಗಳ ನಿಯಮಗಳನ್ನ ಇಲ್ಲಿ ಪಾಲಿಸೋದಿಲ್ಲ. ಶ್ರೀಮಂತ ರಾಷ್ಟ್ರಗಳು ತಾವು ಒಮ್ಮೆ ಮಾಡಿದಂತಹ ನಿಯಮಗಳನ್ನ ಪಾಲಿಸೋದಿಕ್ಕೆ ಈಗಿನ ಬದಲಾದಂತಹ ಪರಿಸ್ಥಿತಿಯಲ್ಲಿ ಯಾವುದೇ ಆಸಕ್ತಿಯನ್ನ ತೋರಿಸ್ತಾ ಇಲ್ಲ. ಇಲ್ಲಿ ವಿಶೇಷವಾಗಿ ಟ್ರಂಪ್ ಸರ್ಕಾರ ಅನೇಕ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಮುರಿದಿದೆ. ಅಮೆರಿಕ WHO ಅನ್ನು ತೊರೆದಿದೆ, ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯಿಂದ ಹೊರಬಂದಿದೆ, ಮತ್ತೆ ಪ್ಯಾರಿಸ್ ಹವಾಮಾನ ಒಪ್ಪಂದವನ್ನು ಒಪ್ಪೋದಿಕ್ಕೆ ನಿರಾಕರಿಸಿ ಯುನೆಸ್ಕೋದಿಂದ ಬೇರ್ಪಡೋದಿಕ್ಕೆ ಸಿದ್ಧವಾಗಿದೆ. ಉತ್ತರ ಅಮೆರಿಕದ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಕೂಡ ಅದು ಕೊನೆಗೊಳಿಸಿದೆ. ಇದರಿಂದ ಅಮೆರಿಕ ತನ್ನ ಸ್ವಂತ ಲಾಭಕ್ಕಾಗಿ ಪ್ರಪಂಚದಾದ್ಯಂತ ಮುಕ್ತ ವ್ಯಾಪಾರವನ್ನು ಬಯಸುತ್ತೆ. ಅಮೆರಿಕದ ಒತ್ತಡಕ್ಕೆ ಮಣಿದು ಭಾರತ ತನ್ನ ಸುಂಕವನ್ನು ಕಡಿಮೆ ಮಾಡೋ ಬದಲು ತನ್ನ ಆರ್ಥಿಕ ಹಿತಾಸಕ್ತಿಗಳಿಗೆ ಆದ್ಯತೆಯನ್ನು ನೀಡೋದಕ್ಕೆ ಇದು ಕಾರಣ ಆಗಬೇಕಾಗಿತ್ತು. ಟ್ರಂಪ್ ಅವರ ಕಟ್ಟುನಿಟ್ಟಿನ ಕ್ರಮಗಳನ್ನು ತಪ್ಪಿಸೋದಿಕ್ಕೆ ಭಾರತೀಯ ಉದ್ಯಮಿಗಳು ತಮ್ಮ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾ ಇದ್ದು ಇದು ಅಮೆರಿಕಕ್ಕೂ ಕೂಡ ಚೆನ್ನಾಗಿ ಗೊತ್ತಿದೆ. ಒಂದು ಕಡೆಗೆ ಅಮೆರಿಕದಿಂದ ಒತ್ತಡ ಇದ್ರೆ ಮತ್ತೊಂದು ಕಡೆಗೆ ನಮ್ಮದೇ ಉದ್ಯಮಿಗಳ ಹಲವು ಬೇಡಿಕೆಗಳಿವೆ. ಇಂತಹ ಪರಿಸ್ಥಿತಿಯಲ್ಲಿ ಭಾರತ ಸರ್ಕಾರಕ್ಕೆ ಹೆಚ್ಚಿನ ಆಯ್ಕೆಗಳಿಲ್ಲ. ಅಮೆರಿಕದಲ್ಲಿ ತಮ್ಮ ಸರಕುಗಳನ್ನು ಮಾರಾಟ ಮಾಡುವಂತಹ ಉದ್ಯಮಿಗಳು ತಮ್ಮ ವ್ಯವಹಾರಕ್ಕೆ ತೊಂದರೆಯಾಗದಂತೆ ಅಮೆರಿಕದ ಉತ್ಪನ್ನಗಳ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡುವಂತೆ ನಿರಂತರವಾಗಿ ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ. ಅಮೆರಿಕದಿಂದ ಬರುವಂತಹ ಔಷಧಿಗಳ ಮೇಲಿನ ಸುಂಕವನ್ನು ತೆಗೆದುಹಾಕುವಂತೆ ಮಾರ್ಚ್ 5ರಂದು ಭಾರತದ ಔಷಧ ಕಂಪನಿಗಳು ಸರ್ಕಾರವನ್ನ ಕೇಳ್ಕೊಂಡಿವೆ ಅನ್ನುವಂಥ ಒಂದು ಸುದ್ದಿ ಬಂದಿದೆ. ಇದರ ನಂತರ ಇನ್ನೂ ಅನೇಕ ವಲಯಗಳು ಸಹ ಇದೇ ರೀತಿಯಾಗಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇವೆ. ಅಕ್ಕಿ, ಮೀನು ಉತ್ಪನ್ನಗಳು, ಆಭರಣ ಮತ್ತು ಜವಳಿ ಉದ್ಯಮದಲ್ಲಿ ವ್ಯವಹರಿಸುವಂತಹ ಎಲ್ಲ ವ್ಯಾಪಾರಿಗಳು ತಮ್ಮ ವ್ಯಾಪಾರಕ್ಕೆ ತೊಂದರೆ ಆಗದಂತೆ ಅಮೆರಿಕದಿಂದ ಬರುವಂತಹ ಸರಕುಗಳ ಮೇಲಿನ ತೆರಿಗೆ ಕಡಿಮೆ ಮಾಡಬೇಕು ಅಂತ ಹೇಳಿದ್ದಾರೆ. ಭಾರತೀಯ ಆಟೋ ಕಂಪನಿಗಳಿಗೆ ತಯಾರಿ ನಡೆಸೋದಕ್ಕೆ ಸಮಯ ಸಿಗುವಂತೆ ಅಮೆರಿಕದಿಂದ ಬರುವಂತಹ ವಾಹನಗಳ ಮೇಲಿನ ತೆರಿಗೆ ಕ್ರಮೇಣ ಕಡಿಮೆ ಮಾಡಬೇಕು ಅಂತ ಆಟೋ ವಲಯದವರು ಒತ್ತಾಯಿಸಿದ್ದಾರೆ. ಇನ್ನು ಈ ನಡುವೆ ಕೆಲ ಭಾರತೀಯ ಆಟೋ ಬಿಡಿಭಾಗಗಳ ಉತ್ಪಾದನಾ ಕಂಪನಿಗಳು ಅಮೆರಿಕದಲ್ಲಿ ಕಾರ್ಖಾನೆಗಳನ್ನು ಸ್ಥಾಪಿಸೋದಕ್ಕೆ ಯೋಜಿಸಿವೆ. ಅಮೆರಿಕಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡೋದು ಹೆಚ್ಚು ಲಾಭದಾಯಕ ಅಂತ ಅವ್ರು ಭಾವಿಸ್ತಾರೆ. ಹಾಗೆ ಇನ್ನೊಂದು ಕಡೆಗೆ ಮಸ್ಕ್ ಅವರ ಸ್ಟಾರ್ಲಿಂಕ್ ಭಾರತಕ್ಕೆ ಬರೋದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿದಂತಹ ಏರ್ಟೆಲ್ ಮತ್ತೆ ಜಿಯೋ ಖುದ್ದು ತಾವೇ ಅದರ ಜೊತೆಗೆ ಒಪ್ಪಂದ ಮಾಡ್ಕೊಂಡಿವೆ. ಮುಂದೆ ಏನಾಗಲಿದೆ? ಟ್ರಂಪ್ ಎದುರು ಮೋದಿ ಸರ್ಕಾರ ಮತ್ತೆಷ್ಟು ಮಣೆಯಲ್ಲಿದೆ ಅನ್ನುವಂಥ ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇವೆ.
ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.